ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಅತ್ಯಾಚಾರಿಗಳಿಗೆ ಜೊತೆಗೆ ಭಯೋತ್ಪಾದಕರಿಗೆ ರಾಜ್ಯಾತಿಥ್ಯವನ್ನ ನೀಡಿರುವುದನ್ನು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಯುವ ಮೋರ್ಚಾ ಬಿಜೆಪಿಯ ಯುವ ಮೋರ್ಚಾ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಿದೆ. SP ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ನಿಮಗೆ SP ಕಚೇರಿಗೆ ಮುತ್ತಿಗೆ ಹಾಕಲು ಯುವ ಮೋರ್ಚಾದ ಕಾರ್ಯಕರ್ತರು ಪ್ರಯತ್ನಿಸುತ್ತಿರುವಂತದ್ದು. ಹಾಗಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಸಹ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿದೆ. ಅತ್ಯಾಚಾರಿಗಳಿಗೆ ಜೊತೆಗೆ ಉಗ್ರರನ್ನ ಸರ್ಕಾರ ಸಲಹುತ್ತಾ ಇದೆ. ಸರ್ಕಾರ ಒಂದು ರೆಸಾರ್ಟ್ನಂತೆ ಮಾಡಿಕೊಟ್ಟಿದೆ ಅನ್ನುವಂಥ ಆರೋಪವನ್ನ ಮಾಡ್ತಿರುವಂಥದ್ದು. ಹಾಗಾಗಿ ಕೂಡಲೇ ಅತ್ಯಾಚಾರಿಗಳಿಗೆ ಉಗ್ರರಿಗೆ ನೆಲೆಯಾಗಿರುವಂಥ ಪರಪ್ಪನ ಅಗ್ರಹಾರವನ್ನ ಈ ರೀತಿ ರೆಸಾರ್ಟ್ನಂತೆ ಮಾಡಿರುವಂಥ ರಾಜ್ಯ ಸರ್ಕಾರ ಕೂಡಲೇ ತಮ್ಮ DCM ಆಗಿರ್ಬೋದು CM ಆಗಿರ್ಬೋದು ರಾಜೀನಾಮೆಯನ್ನ ಕೊಟ್ಟು ಕೆಳಗಿಳಿಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಿದ್ದಾರೆ. ಇವೆಲ್ಲವನ್ನ ನಿರ್ವಹಿಸಲಿಕ್ಕೆ ಅಸಮರ್ಥರಾಗಿರುವಂಥ ಗೃಹ ಸಚಿವರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಜಿಲ್ಲಾ ಯುವ ಮೋರ್ಚಾದ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿರುವಂಥದ್ದು. SP ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ಮಾಡಿದ ನಂತರದಲ್ಲಿ ಈಗ SP ಕಚೇರಿ ಮುತ್ತಿಗೆಗೆ ಯತ್ನವನ್ನ ಹಾಕಿರುವಂಥದ್ದು. ಹಾಗಾಗಿ ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. DR ಸೇರಿದಂತೆ KSRP ಪೊಲೀಸರನ್ನ ನಿಯೋಜನೆ ಮಾಡಿ ಬಿಗಿ ಭದ್ರತೆಯನ್ನ ಒದಗಿಸಿರುವಂಥದ್ದು. ಪ್ರಮುಖ ಬೇಡಿಕೆ ಅಂದ್ರೆ ಕೂಡಲೇ ಪರಪ್ಪನ ಅಗ್ರಹಾರ ಜೈಲನ್ನ ಒಂದು ರೀತಿಯಲ್ಲಿ ರೆಸಾರ್ಟ್ನಂತೆ ಮಾಡಿರುವಂಥ ರಾಜ್ಯ ಸರ್ಕಾರ ಕೂಡಲೇ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು, ಆಡಳಿತ ವ್ಯವಸ್ಥೆಯಿಂದ ಕಿಳಿಗಿಳಿಬೇಕು ಅಂತೇಳಿ ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು, ಪ್ರತಿಭಟನೆಯನ್ನ ಮಾಡ್ತಿರುವಂಥದ್ದು. ನಮ್ಮ ಒಂದೇ ಉದ್ದೇಶ, ಕೂಡಲೇ ರಾಜ್ಯ ಸರ್ಕಾರ ನೈತಿಕ ಹೊಣೆಯನ್ನ ಹೊತ್ತು CM ಆಗಿರ್ಬೋದು DCM ಜೊತೆಗೆ ಗೃಹ ಮಂತ್ರಿಗಳು ರಾಜೀನಾಮೆಯನ್ನ ಕೊಟ್ಟು ಆಡಳಿತ ವ್ಯವಸ್ಥೆಯಿಂದ ಕೆಳಗಿಳಿಬೇಕು ಅಂತೇಳಿ ಆಕ್ರೋಶವನ್ನ ಮಾಡ್ತಿದ್ದಾರೆ. ನಿಮಗೆ ನೋಡ್ಬೋದು ಅಲ್ಲಿ ದೃಶ್ಯಾವಳಿಗಳು ಸಹ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಕಾನೂನು ಸುವ್ಯವಸ್ಥೆನ ಕಾಪಾಡೋ ನಿಟ್ಟಿನಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಪ್ರಮೇಶ್ ಅವರೇ ಗೃಹ ಸಚಿವರಾಗಿರುವಂಥ ಪ್ರಮೇಶ್ ಅವರೇ ಯಾವಾಗ ರಾಜೀನಾಮೆಯನ್ನು ಕೊಡ್ತೀರಾ ಅಂತೇಳಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಪ್ಲೇ ಕಾರ್ಡ್ಗಳನ್ನು ಹಿಡಿದು ಆಕ್ರೋಶವನ್ನು ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ BJP ಯುವ ಮೋರ್ಚಾ ಕಾರ್ಯಕರ್ತರ ಆಗ್ರಹ ಅಂದರೆ ಕೂಡಲೇ ಈ ಎಲ್ಲ ವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ವಿಫಲವಾಗಿರುವಂಥ ರಾಜ್ಯ ಸರ್ಕಾರ ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಆಡಳಿತ ವ್ಯವಸ್ಥೆಯಿಂದ ಕಿಳಿಗಿಳಬೇಕು ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತದೆ. ನೋಡ್ಬೋದು ಅಲ್ಲಿ ಚಪ್ಪಾಳೆಯನ್ನು ತಟ್ಟಿ ಸಹ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕೂಡಲೇ ಈ ಅಸಮರ್ಥ ರಾಜ್ಯ ಸರ್ಕಾರ ಕೂಡಲೇ ಕೆಳಗಿಳಿಬೇಕು ಅಧಿಕಾರದಿಂದ ಅಂತೇಳಿ ಆಕ್ರೋಶವನ್ನು ಹಾಕ್ತಿರುವಂಥದ್ದು. ಈಗ ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಲಿಕ್ಕೆ SP ಆಗಿರುವಂಥ GK ಮಿಥುನ್ ಕುಮಾರ್ ಅವರು ಬಂದಿದ್ದಾರೆ. ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಟ್ಟಾರೆಯಾಗಿ ಈಗ ಮನವಿಯನ್ನು ಸ್ವೀಕರಿಸ್ತಿರುವಂಥದ್ದು. ಒಟ್ಟಾರೆಯಾಗಿ ಅವರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸುವಂತೆ BJPಯ ಯುವ ಮೋರ್ಚಾ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸ್ತಿದ್ದಾರೆ. SP ಅವರು ಸಹ ನೋಡ್ಬೋದು ಮನವಿಯನ್ನು ಸ್ವೀಕರಿಸಲಿಕ್ಕೆ ಅವರು ಬಂದಿದ್ರು SP. ಆದರೆ ನಾವು ಮನವಿಯನ್ನು ಕೊಡೋದಿಲ್ಲ, ಅಸಮರ್ಥವಾಗಿರುವಂಥ ರಾಜ್ಯ ಸರ್ಕಾರ ಕೆಳಗಿಳಿಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ ಎನ್ನುವಂಥ ಮಾತನ್ನ BJPಯ ಕಾರ್ಯಕರ್ತರು ಹೇಳುತ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಅತ್ಯಾಚಾರಿಗಳಿಗೆ ಜೊತೆಗೆ ಭಯೋತ್ಪಾದಕರಿಗೆ ರಾಜ್ಯಾತಿಥ್ಯವನ್ನ ನೀಡಿರುವುದನ್ನು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಯುವ ಮೋರ್ಚಾ ಬಿಜೆಪಿಯ ಯುವ ಮೋರ್ಚಾ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಿದೆ. SP ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ನಿಮಗೆ SP ಕಚೇರಿಗೆ ಮುತ್ತಿಗೆ ಹಾಕಲು ಯುವ ಮೋರ್ಚಾದ ಕಾರ್ಯಕರ್ತರು ಪ್ರಯತ್ನಿಸುತ್ತಿರುವಂತದ್ದು. ಹಾಗಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಸಹ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿದೆ. ಅತ್ಯಾಚಾರಿಗಳಿಗೆ ಜೊತೆಗೆ ಉಗ್ರರನ್ನ ಸರ್ಕಾರ ಸಲಹುತ್ತಾ ಇದೆ. ಸರ್ಕಾರ ಒಂದು ರೆಸಾರ್ಟ್ನಂತೆ ಮಾಡಿಕೊಟ್ಟಿದೆ ಅನ್ನುವಂಥ ಆರೋಪವನ್ನ ಮಾಡ್ತಿರುವಂಥದ್ದು. ಹಾಗಾಗಿ ಕೂಡಲೇ ಅತ್ಯಾಚಾರಿಗಳಿಗೆ ಉಗ್ರರಿಗೆ ನೆಲೆಯಾಗಿರುವಂಥ ಪರಪ್ಪನ ಅಗ್ರಹಾರವನ್ನು ಈ ರೀತಿ ರೆಸಾರ್ಟ್ನಂತೆ ಮಾಡಿರುವಂಥ ರಾಜ್ಯ ಸರ್ಕಾರ ಕೂಡಲೇ ತಮ್ಮ DCM ಆಗಿರ್ಬೋದು CM ಆಗಿರ್ಬೋದು ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿದ್ದಾರೆ. ಇವೆಲ್ಲವನ್ನ ನಿರ್ವಹಿಸಲಿಕ್ಕೆ ಅಸಮರ್ಥರಾಗಿರುವಂಥ ಗೃಹ ಸಚಿವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಜಿಲ್ಲಾ ಯುವ ಮೋರ್ಚಾದ ವತಿಯಿಂದ ಇವತ್ತು ಬೃಹತ್
ಪ್ರತಿಭಟನೆ ಮಾಡಿರುವಂಥದ್ದು. SP ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಿದ ನಂತರದಲ್ಲಿ ಈಗ SP ಕಚೇರಿ ಮುತ್ತಿಗೆಗೆ ಯತ್ನವನ್ನು ಹಾಕಿರುವಂಥದ್ದು. ಹಾಗಾಗಿ ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. DR ಸೇರಿದಂತೆ KSRP ಪೊಲೀಸರನ್ನ ನಿಯೋಜನೆ ಮಾಡಿ ಬಿಗಿ ಭದ್ರತೆಯನ್ನ ಒದಗಿಸಿರುವಂಥದ್ದು. ಪ್ರಮುಖ ಬೇಡಿಕೆ ಅಂದ್ರೆ ಕೂಡಲೇ ಪರಪ್ಪನ ಅಗ್ರಹಾರ ಜೈಲನ್ನ ಒಂದು ರೀತಿಯಲ್ಲಿ ರೆಸಾರ್ಟ್ನಂತೆ ಮಾಡಿರುವಂಥ ರಾಜ್ಯ ಸರ್ಕಾರ ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, ಆಡಳಿತ ವ್ಯವಸ್ಥೆಯಿಂದ ಕಿಳಿಗಿಳಿಬೇಕು ಅಂತೇಳಿ ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು, ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ನಮ್ಮ ಒಂದೇ ಉದ್ದೇಶ, ಕೂಡಲೇ ರಾಜ್ಯ ಸರ್ಕಾರ ನೈತಿಕ ಹೊಣೆಯನ್ನು ಹೊತ್ತು CM ಆಗಿರ್ಬೋದು, DCM ಜೊತೆಗೆ ಗೃಹ ಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ಆಡಳಿತ ವ್ಯವಸ್ಥೆಯಿಂದ ಕೆಳಗಿಳಿಬೇಕು ಅಂತೇಳಿ ಆಕ್ರೋಶವನ್ನು ಮಾಡ್ತಿದ್ದಾರೆ. ನಿಮಗೆ ನೋಡ್ಬೋದು ಅಲ್ಲಿ ದೃಶ್ಯಾವಳಿಗಳು ಸಹ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಕಾನೂನು ಸುವ್ಯವಸ್ಥೆನ ಕಾಪಾಡೋ ನಿಟ್ಟಿನಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಪ್ರಮೇಶ್ ಅವರೇ ಗೃಹ ಸಚಿವರಾಗಿರುವಂಥ ಪ್ರಮೇಶ್ ಅವರೇ ಯಾವಾಗ ರಾಜೀನಾಮೆಯನ್ನು ಕೊಡ್ತೀರಾ ಅಂತೇಳಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಪ್ಲೇ ಕಾರ್ಡ್ಗಳನ್ನು ಹಿಡಿದು ಆಕ್ರೋಶವನ್ನು ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ BJP ಯುವ ಮೋರ್ಚಾ ಕಾರ್ಯಕರ್ತರ ಆಗ್ರಹ ಅಂದರೆ ಕೂಡಲೇ ಈ ಎಲ್ಲ ವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ವಿಫಲವಾಗಿರುವಂಥ ರಾಜ್ಯ ಸರ್ಕಾರ ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಆಡಳಿತ ವ್ಯವಸ್ಥೆಯಿಂದ ಕಿಳಿಗಿಳಬೇಕು ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತದೆ. ನೋಡ್ಬೋದು ಅಲ್ಲಿ ಚಪ್ಪಾಳೆಯನ್ನು ತಟ್ಟಿ ಸಹ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕೂಡಲೇ ಈ ಅಸಮರ್ಥ ರಾಜ್ಯ ಸರ್ಕಾರ ಕೂಡಲೇ ಕೆಳಗಿಳಿಬೇಕು ಅಧಿಕಾರದಿಂದ ಅಂತೇಳಿ ಆಕ್ರೋಶವನ್ನು ಹಾಕ್ತಿರುವಂಥದ್ದು. ಈಗ ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಲಿಕ್ಕೆ SP ಆಗಿರುವಂಥ GK ಮಿಥುನ್ ಕುಮಾರ್ ಅವರು ಬಂದಿದ್ದಾರೆ. ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ ಈಗ ಮನವಿಯನ್ನು ಸ್ವೀಕರಿಸ್ತಿರುವಂಥದ್ದು. ಒಟ್ಟಾರೆಯಾಗಿ ಅವರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸುವಂತೆ BJPಯ ಯುವ ಮೋರ್ಚಾ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸ್ತಿದ್ದಾರೆ. SP ಸಹ ನೋಡ್ಬೋದು ಮನವಿಯನ್ನು ಸ್ವೀಕರಿಸಲಿಕ್ಕೆ ಅವರು ಬಂದಿದ್ರು SP. ಆದರೆ ನಾವು ಮನವಿಯನ್ನು ಕೊಡೋದಿಲ್ಲ, ಅಸಮರ್ಥವಾಗಿರುವಂಥ ರಾಜ್ಯ ಸರ್ಕಾರ ಕೆಳಗಿಳಿಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ ಎನ್ನುವಂಥ ಮಾತನ್ನ BJPಯ ಕಾರ್ಯಕರ್ತರು ಹೇಳುತ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಅತ್ಯಾಚಾರಿಗಳಿಗೆ ಜೊತೆಗೆ ಭಯೋತ್ಪಾದಕರಿಗೆ ರಾಜ್ಯಾತೀತವನ್ನ ನೀಡಿರುವುದನ್ನು ಖಂಡಿಸಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಯುವ ಮೋರ್ಚಾ BJPಯ ಯುವ ಮೋರ್ಚಾ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಿದೆ. SP ಕಚೇರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಮಾಡ್ತಿರುವಂಥದ್ದು ದೃಶ್ಯಾವಳಿಗಳಲ್ಲಿ ಸಹ ಕಾಣಿಸ್ತಾ ಇದೆ. ನಿಮಗೆ SP ಕಚೇರಿಗೆ ಮುತ್ತಿಗೆ ಹಾಕಲು ಯುವ ಮೋರ್ಚಾದ ಕಾರ್ಯಕರ್ತರು ಪ್ರಯತ್ನಿಸುತ್ತಿರುವಂಥದ್ದು. ಹಾಗಾಗಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನ ಸಹ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿದೆ. ಅತ್ಯಾಚಾರಿಗಳಿಗೆ ಜೊತೆಗೆ ಉಗ್ರರನ್ನ ಸರ್ಕಾರ ಸಲಹುತ್ತಾ ಇದೆ. ಸರ್ಕಾರ ಒಂದು ರೆಸಾರ್ಟ್ನಂತೆ ಮಾಡಿಕೊಟ್ಟಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿರುವಂಥದ್ದು. ಹಾಗಾಗಿ ಕೂಡಲೇ ಅತ್ಯಾಚಾರಿಗಳಿಗೆ ಉಗ್ರರಿಗೆ ನೆಲೆಯಾಗಿರುವಂಥ ಪರಪ್ಪನ ಅಗ್ರಹಾರವನ್ನು ಈ ರೀತಿ ರೆಸಾರ್ಟ್ನಂತೆ ಮಾಡಿರುವಂಥ ರಾಜ್ಯ ಸರ್ಕಾರ ಕೂಡಲೇ ತಮ್ಮ DCM ಆಗಿರ್ಬೋದು, CM ಆಗಿರ್ಬೋದು ರಾಜೀನಾಮೆಯನ್ನು ಕೊಟ್ಟು ಕೆಳಗಿಳಿಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಿದ್ದಾರೆ. ಇವೆಲ್ಲವನ್ನ ನಿರ್ವಹಿಸಲಿಕ್ಕೆ ಅಸಮರ್ಥರಾಗಿರುವಂಥ ಗೃಹ ಸಚಿವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಜಿಲ್ಲಾ ಯುವ ಮೋರ್ಚಾದ ವತಿಯಿಂದ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿರುವಂಥದ್ದು. SP ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ಮಾಡಿದ ನಂತರದಲ್ಲಿ ಈಗ SP ಕಚೇರಿ ಮುತ್ತಿಗೆಗೆ ಯತ್ನವನ್ನು ಹಾಕಿರುವಂಥದ್ದು. ಹಾಗಾಗಿ ಸಾಕಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. DR ಸೇರಿದಂತೆ KSRP ಪೊಲೀಸರನ್ನ ನಿಯೋಜನೆ ಮಾಡಿ ಬಿಗಿ ಭದ್ರತೆಯನ್ನ ಒದಗಿಸಿರುವಂಥದ್ದು. ಪ್ರಮುಖ ಬೇಡಿಕೆ ಅಂದ್ರೆ ಕೂಡಲೇ ಪರಪ್ಪನ ಅಗ್ರಹಾರ ಜೈಲನ್ನ ಒಂದು ರೀತಿಯಲ್ಲಿ ರೆಸಾರ್ಟ್ನಂತೆ ಮಾಡಿರುವಂಥ ರಾಜ್ಯ ಸರ್ಕಾರ ಕೂಡಲೇ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು, ಆಡಳಿತ ವ್ಯವಸ್ಥೆಯಿಂದ ಕಿಳಿಗಿಳಿಬೇಕು ಅಂತೇಳಿ ಆಕ್ರೋಶವನ್ನು ಹೊರ ಹಾಕ್ತಿರುವಂಥದ್ದು, ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ನಮ್ಮ ಒಂದೇ ಉದ್ದೇಶ, ಕೂಡಲೇ ರಾಜ್ಯ ಸರ್ಕಾರ ನೈತಿಕ ಹೊಣೆಯನ್ನು ಹೊತ್ತು CM ಆಗಿರ್ಬೋದು, DCM ಜೊತೆಗೆ ಗೃಹ ಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ಆಡಳಿತ ವ್ಯವಸ್ಥೆಯಿಂದ ಕೆಳಗಿಳಿಬೇಕು ಅಂತೇಳಿ ಆಕ್ರೋಶವನ್ನು ಮಾಡ್ತಿದ್ದಾರೆ. ನಿಮಗೆ ನೋಡ್ಬೋದು ಅಲ್ಲಿ ದೃಶ್ಯಾವಳಿಗಳು ಸಹ ಪ್ಲೇ ಕಾರ್ಡ್ಗಳನ್ನು ಹಿಡಿದು ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ. ಕಾನೂನು ಸುವ್ಯವಸ್ಥೆನ ಕಾಪಾಡೋ ನಿಟ್ಟಿನಲ್ಲಿ ಗೃಹ ಇಲಾಖೆ ಸಂಪೂರ್ಣ ವಿಫಲವಾಗಿದೆ. ಪ್ರಮೇಶ್ ಅವರೇ ಗೃಹ ಸಚಿವರಾಗಿರುವಂಥ ಪ್ರಮೇಶ್ ಅವರೇ ಯಾವಾಗ ರಾಜೀನಾಮೆಯನ್ನು ಕೊಡ್ತೀರಾ ಅಂತೇಳಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಪ್ಲೇ ಕಾರ್ಡ್ಗಳನ್ನು ಹಿಡಿದು ಆಕ್ರೋಶವನ್ನು ಹಾಕ್ತಿದ್ದಾರೆ. ಒಟ್ಟಾರೆಯಾಗಿ BJP ಯುವ ಮೋರ್ಚಾ ಕಾರ್ಯಕರ್ತರ ಆಗ್ರಹ ಅಂದರೆ ಕೂಡಲೇ ಈ ಎಲ್ಲ ವ್ಯವಸ್ಥೆಯನ್ನು ನಿರ್ವಹಿಸುವಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ವಿಫಲವಾಗಿರುವಂಥ ರಾಜ್ಯ ಸರ್ಕಾರ ಕೂಡಲೇ
ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಟ್ಟು ಆಡಳಿತ ವ್ಯವಸ್ಥೆಯಿಂದ ಕಿಳಿಗೀಳಬೇಕು ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತದೆ. ನೋಡ್ಬೋದು ಅಲ್ಲಿ ಏನು ಚಪ್ಪಾಳೆಯನ್ನು ತಟ್ಟಿ ಸಹ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು, ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಕೂಡಲೇ ಏನು ಈ ಅಸಮರ್ಥ ರಾಜ್ಯ ಸರ್ಕಾರ ಏನು ಕೂಡಲೇ ಕೆಳಗಿಳಿಬೇಕು ಅಧಿಕಾರದಿಂದ ಅಂತೇಳಿ ಆಕ್ರೋಶವನ್ನು ವ್ಯಕ್ತಿರುವಂಥದ್ದು. ಈಗ ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಲಿಕ್ಕೆ SP ಆಗಿರುವಂಥ GK ಮಿಥುನ್ ಕುಮಾರ್ ಅವರು ಬಂದಿದ್ದಾರೆ. ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಒಟ್ಟಾರೆಯಾಗಿ ಈಗ ಮನವಿಯನ್ನು ಸ್ವೀಕರಿಸ್ತಿರುವಂಥದ್ದು. ಒಟ್ಟಾರೆಯಾಗಿ ಅವರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸುವಂತೆ BJPಯ ಯುವ ಮೋರ್ಚಾ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸ್ತಿದ್ದಾರೆ. SP ಅವರು ಸಹ ನೋಡ್ಬೋದು ಮನವಿಯನ್ನು ಸ್ವೀಕರಿಸಲಿಕ್ಕೆ ಅವರು ಬಂದಿದ್ರು SP, ಆದರೆ ನಾವು ಮನವಿಯನ್ನು ಕೊಡೋದಿಲ್ಲ, ಅಸಮರ್ಥವಾಗಿರುವಂಥ ರಾಜ್ಯ ಸರ್ಕಾರ ಕೆಳಗಿಳಿಬೇಕು ಅನ್ನುವಂಥದ್ದೇ ನಮ್ಮ ಆಗ್ರಹ ಎನ್ನುವಂಥ ಮಾತನ್ನು BJPಯ ಕಾರ್ಯಕರ್ತರು ಹೇಳುತ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.